The second thing I want you to see here is ಎರಡನೇದಾಗಿ in Matthew 1:21 ಮತ್ತಾಯ 1:21 is who is going to save you? ಯಾರು ನಿಮ್ಮನ್ನ ಕಾಪಾಡುವಂತವನು? Are you going to save yourself or is he going to save you? ನೀವೇ ಬಿಡಿಸ್ಕೊಂತೀರಾ ಅಥವಾ ಬೇರೆಯವರು ಆತನ ಬಿಡಿಸ್ತಾನ? If you have fallen into a well, a very deep well, ಒಂದು ಆಳವಾದ ಬಾವಿಯಲ್ಲಿ ಬಿದ್ದಿರ್ತೀರಾ ಅಂದ್ರೆ you can't save yourself. There are no steps to climb up. ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕ್ಕಾಗಲ್ಲ, ಯಾಕೆಂದ್ರೆ ಅಲ್ಲಿ ಮೆಟ್ಟಿಲಿಲ್ಲ. Somebody from outside has to save you. ಯಾರೋ ಒಬ್ರು ಹೊರಗಡೆಯಿಂದ ಬಂದು ನಿಮ್ಮನ್ನ ಕಾಪಾಡಬೇಕು. This is the second mistake a lot of people make. ಹೆಚ್ಚಿನ ಅಂಶ ಜನರು ಮಾಡುವಂತ ಎರಡನೇ ತಪ್ಪಿದು. What is the first one? ಮೊದಲನೇದು ಯಾವುದು? They believe forgiveness is salvation. ಅವರು ಕ್ಷಮಾಪಣೆಯನ್ನ ರಕ್ಷಣೆ ಅನ್ಕೊಂತಾರೆ. So I hope you've seen that distinction. ಆ ಎರಡು ವ್ಯತ್ಯಾಸಗಳನ್ನ ನೋಡಿದ್ದೀರಾ? Forgiven and being saved are two different things. ಕ್ಷಮಾಪಣೆ ಮತ್ತು ರಕ್ಷಣೆ ಎರಡು ಬೇರೆ ವಿಷಯಗಳು. The second thing I want you to see is ಎರಡನೇ ವಿಷಯ ಏನಂದ್ರೆ God does not ask you to save yourself. ದೇವರು ನಿಮ್ಮನ್ನೇ ನೀವು ರಕ್ಷಿಸಿಕೊಳ್ಳಬೇಕು ಅಂತ ಹೇಳೋದಿಲ್ಲ. You shall call his name Jesus, for he will save his people from their sins. ನೀವು ಆತನನ್ನ ಯೇಸು ಅಂತ ಕರೀತೀರಾ, ಯಾಕೆಂದ್ರೆ ಆತ ನಿಮ್ಮನ್ನ ನಿಮ್ಮ ಪಾಪದಿಂದ ಬಿಡಿಸಿ ಕಾಯುವನು ಅಂತ. So when a person says, brother, I've been trying for so long, I'm not able to get victory. ಒಬ್ಬ ಸಹೋದರ ಬಂದ್ಬಿಟ್ಟು, ಸಹೋದರನೇ ನಾನು ಬಹಳ ಕಷ್ಟಪಡ್ತಾ ಇದ್ದೀನಿ, ಆದರೆ ನನಗೆ ಇದರಿಂದ ಜಯ ಸಿಗ್ತಾ ಇಲ್ಲ ಅಂದ್ರೆ, it's like this man who has fallen into a 100-foot well. ಇದು ಹೇಗೆ ಅಂದ್ರೆ ಒಬ್ಬ 100 ಅಡಿ ಆಳದ ಒಂದು ಬಾವಿಯಲ್ಲಿ ಬಿದ್ದೋಗ್ಬಿಟ್ಟು, brother, I've been trying for many years to get out of this well and I can't get out. ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಸಹೋದರನೇ, ಆದ್ರೆ ನನಗೆ ಮೇಲೆ ಬರಕ್ ಆಗ್ತಾ ಇಲ್ಲ. I say you can try for another 100 years, you won't be able to get out. ನಾನು ಹೇಳ್ತೀನಿ, ಇನ್ನೂ 100 ವರ್ಷ ಪ್ರಯತ್ನಿಸಿ ನೀನು ಬರ್ಲಿಕ್ಕೆ ಸಾಧ್ಯ ಇಲ್ಲ. Somebody else has to pull you out. ಯಾರಾದ್ರೂ ನಿನಗೆ ಮೇಲೆ ಎಳಿಬೇಕು. You got to believe that you cannot save yourself. ನೀವು ನಂಬಬೇಕು ಯಾವುದು ಅಂದ್ರೆ ನಿಮ್ಮನ್ನೇ ನೀವು ರಕ್ಷಿಸಿಕೊಳ್ಳಕ್ ಆಗೋದಿಲ್ಲ ಅಂತ. See, in one simple sentence, this is the difference between law and grace. ಈ ಒಂದು ಸರಳವಾದ ವಾಕ್ಯದಲ್ಲಿ ಹೇಳೋದಾದ್ರೆ ಇದೇನೆ ಧರ್ಮಶಾಸ್ತ್ರಕ್ಕೂ ಮತ್ತು ಕೃಪೆಗೂ ವ್ಯತ್ಯಾಸ. In law, you try to save yourself. In grace, somebody else saves you. ಧರ್ಮಶಾಸ್ತ್ರದಲ್ಲಿ ನಿಮ್ಮನ್ನು ನೀವೇ ಕಾಪಾಡ್ಕೊಳ್ಬೇಕು, ಆದ್ರೆ ಕೃಪೆನಲ್ಲಿ ಬೇರೆಯವರು ನಿಮ್ಮನ್ನು ಕಾಪಾಡ್ಕೊಳ್ತಾರೆ. Under the law, there was nobody available to save people. ಧರ್ಮಶಾಸ್ತ್ರದಲ್ಲಿ ಯಾರು ಸಿಗ್ತಾ ಇರಲಿಲ್ಲ ನಿಮ್ಮನ್ನು ಕಾಪಾಡಲಿಕ್ಕೆ. Moses couldn't save anybody. ಮೋಶೆ ಯಾರನ್ನೂ ರಕ್ಷಿಸಲಿಕ್ಕಾಗಿಲ್ಲ. Till Jesus came, there was no savior. ಯೇಸು ಬರೋವರೆಗೂ ಒಬ್ಬ ರಕ್ಷಕನಿರಲಿಲ್ಲ. God forgave people, but nobody could save them. ದೇವರು ಜನರನ್ನ ಕ್ಷಮಿಸಿದನು, ಆದರೆ ರಕ್ಷಿಸಲಿಕ್ಕೆ That's why the name Jesus is so wonderful. ಅದರಿಂದ ಯೇಸು ಅನ್ನೋ ಹೆಸರು ಬಹಳ ಅದ್ಭುತವಾದದ್ದು. We sing the song, Jesus is such a sweet name. ನಾವು ಒಂದು ಹಾಡಿನಲ್ಲಿ ಹಾಡ್ತೀವಿ, ಎಷ್ಟು ಮಧುರವಾದ ಹೆಸರು ಯೇಸುವಿನದು. But it's a very powerful name. ಅದು ಶಕ್ತಿಯುತವಾದ ಹೆಸರು. Because it means one who came to save me from my sin. ಯಾಕೆಂದ್ರೆ ಅದರ ಅರ್ಥ ಒಬ್ಬನು ನಮ್ಮನ್ನ ರಕ್ಷಿಸುವಂತವನು ಅಂತ. And for that first lesson the Lord wants us to learn is I cannot save myself. ಅದಕ್ಕೆ ಮೊದಲನೆಯ ಕಲಿಬೇಕಾದ ಅಧ್ಯಾಯ ಯಾವುದು ಅಂದ್ರೆ ನನ್ನನ್ನು ನಾನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. That is very important for Christians to learn, but they take a long time to learn it. ಕ್ರೈಸ್ತರು ಕಲಿಯಬೇಕಾದ ಬಹಳ ಮುಖ್ಯವಾದ ವಿಷಯ ಇದು, ಆದ್ರೆ ಅವರು ಕಲಿಲಿಕ್ಕೆ ಬಹಳ ಸಮಯ ತಗೊಳ್ತಾರೆ. Now when it comes to forgiveness of sins, ಕ್ಷಮಾಪಣೆಯ ಪಾಪದ ಕ್ಷಮಾಪಣೆಯ ವಿಷಯ ಬಂದಾಗ, if I tell you you cannot do anything to forgive your own sin, ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪಾಪವನ್ನು ಕ್ಷಮಿಸಲಿಕ್ಕೆ. You all believe that? ನಿಮಗೆಲ್ಲ ಗೊತ್ತೇ, ನಂಬ್ತೀರಾ ಅದನ್ನ? What did you do to get forgiveness of sins? ಪಾಪ ಕ್ಷಮಾಪಣೆಯನ್ನು ಸ್ವೀಕರಿಸಲಿಕ್ಕೆ ನೀವೇನು ಮಾಡಿದ್ರಿ? Did you do one good work? ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರಾ? ಇಲ್ಲ. Did you get forgiveness of sins by giving money to God? ದೇವರಿಗೆ ಹಣ ಕೊಡೋದ್ರಿಂದ ನಿಮಗೆ ಕ್ಷಮಾಪಣೆ ಸಿಗ್ತಾ? Or going on a pilgrimage? ನೀವು ಒಂದು ಧರ್ಮ ಕೇಂದ್ರಕ್ಕೆ ಹೋಗೋದ್ರಿಂದ? Or ಹೋಗೋದ್ರಿಂದ? giving money to the poor? ಬಡವರಿಗೆ ಹಣ ಕೊಡೋದ್ರಿಂದನಾ? Or doing some other good deed? ಒಳ್ಳೆಯ ಕೆಲವು ಕಾರ್ಯಗಳನ್ನು ಮಾಡೋದ್ರಿಂದನಾ? It was free. ಇಲ್ಲ, ಅದು ಉಚಿತವಾಗಿ You realized I can do nothing to get my sin forgiven. ನಿಮಗೆ ಗೊತ್ತಿದೆ ನನ್ನ ಪಾಪವನ್ನು ಕ್ಷಮಿಸಲಿಕ್ಕೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. Jesus did it all for me. ಯೇಸು ನನಗೆ ಎಲ್ಲವನ್ನೂ ಮಾಡಿದನು. I receive it freely. ನಾನು ಅದನ್ನ ಉಚಿತವಾಗಿ ಸ್ವೀಕರಿಸ್ತೇನೆ. I think everybody here understands that. ಅದು ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. But you go to any non-Christian in the world, ಯಾರೇ ಒಬ್ಬ ಅವಿಶ್ವಾಸಿ ಅಕ್ರೈಸ್ತನ ಹತ್ರ and ಹೋದ್ರೆ ask him, ಅವನು ಕೇಳಿದ್ರೆ, how do you expect your sin to be forgiven?
ನೀನು ಹೇಗೆ ನಿನ್ನ ಪಾಪ ಪರಿಹಾರ ಆಗಬೇಕು ಅಂತ ಬಯಸ್ತೀಯ You know what ಅಂದ್ರೆ he'll say? ಅವನು ಏನು ಹೇಳ್ತಾನೆ ಗೊತ್ತಾ? I give money to the poor. ನಾನು ಬಡವರಿಗೆ ಹಣ ಕೊಡ್ತೀನಿ, I give money for God. ದೇವರಿಗೆ ಹಣ ಕೊಡ್ತೀನಿ, I go on pilgrimage. ನಾನು ಧರ್ಮ ಯಾತ್ರೆ ಮಾಡ್ತೀನಿ. They are trying to save themselves. ಯಾಕೆಂದ್ರೆ ಅವ್ರು ತಮ್ಮನ್ನೇ ಕಾಪಾಡಲಿಕ್ಕೆ ಪ್ರಯತ್ನ Some of ಮಾಡ್ತಾ these ಇದ್ದಾರೆ. sadhus roll on the ground in order to get their sins ಕೆಲವರು forgiven. ಸಾಧುಗಳು ಉರುಳು ಸೇವೆ ಮಾಡ್ತಾರೆ, ಅವ್ರನ್ನ ಪಾಪದಿಂದ Some ಕ್ಷಮಾಪಣೆ go ಪಡ್ಕೊಳ್ಳಿ. and dip in a river to get their sins forgiven. ಯಾವುದೋ ಒಂದು ಕಾಲುವೆ ನದಿಯಲ್ಲಿ ಮುಳುಗ್ಲಿಕ್ಕೆ ಹೋಗ್ತಾರೆ. They are doing something to get their sins forgiven. ಅವರು ಯಾವುದೋ ಒಂದು ಮಾಡ್ತಾ ಇದ್ದಾರೆ ಅವ್ರ ಪಾಪ ಕ್ಷಮಾಪಣೆಗೋಸ್ಕರ. Exactly like you are trying to do something to get salvation from your sin. ಅದೇ ನೀವು ಹೇಗೆ ನಿಮ್ಮ ಪಾಪದಿಂದ ರಕ್ಷಿಸಿಕೊಳ್ಳಿಕ್ಕೆ ನೀವೇನು ಮಾಡ್ತಾ ಇದ್ದೀರೋ ಹಾಗೆ ಅವರು ಮಾಡ್ತಾ It's ಇದ್ದಾರೆ. very difficult for them to believe that Jesus will forgive them freely. ಅವರಿಗೆ ಬಹಳ ಕಷ್ಟಕರವಾದದ್ದು ಯೇಸು ನಂಬಿದ್ರೆ ನನ್ನ ಕ್ಷಮಾಪಣೆ ಆಗುತ್ತೆ ಅಂತ. They say, no, we have to do something. ಇಲ್ಲ ನಾವು ಏನಾದರೂ ಮಾಡಲೇಬೇಕು ಅಂತ Just ಹೇಳ್ತಾರೆ. like it's difficult for you to believe that Jesus will save you from sin. ಅದು ಅದೇ ರೀತಿ ನೀವು ಕೂಡ ನನ್ನನ್ನು ಪಾಪದಿಂದ ರಕ್ಷಿಸ್ಕೊಳ್ಳಿಕ್ಕೆ ನಾನು ಏನಾದ್ರು ಮಾಡಬೇಕು No, ಅಂತ I have to ಹೇಳ್ತೀರಾ. do something. ನಾನು ಏನಾದರೂ ಮಾಡಬೇಕು ಅಂತ. You are saying exactly what those non-Christians say for forgiveness of sins. ಆ ಅಕ್ರೈಸ್ತರು ಪಾಪ ಪರಿಹಾರಕ್ಕೆ ಏನು ಹೇಳ್ತಾ ಇದ್ದಾರೋ ಅದನ್ನೇ ನೀವು ಹೇಳ್ತಾ ಇದ್ದೀರಾ. So one day, one of those non-Christians suddenly realizes, I can do nothing. ಒಂದು ದಿವಸ ಆ ಒಂದು ಕ್ರೈಸ್ತ ಅನ್ಕೊಳ್ತಾನೆ, ಓ ನಾನು ಕಾಪಾಡಲಿಕ್ಕೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ. Lord, I receive your forgiveness freely. ಕರ್ತನೆ ನಿನ್ನ ಕ್ಷಮಾಪಣೆಯನ್ನು ನಾನು ಉಚಿತವಾಗಿ ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ. He gets forgiveness like that. ಅವನಿಗೆ ಆ ರಕ್ಷಣೆ ಸಿಕ್ಬಿಡುತ್ತೆ. And one day, ಪಾಪ ಪರಿಹಾರ. ಒಂದು ದಿವಸ if you also realize, ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ, I cannot save myself. ನನ್ನನ್ನು ನಾನು ರಕ್ಷಿಸ್ಕೊಳ್ಳಿಕ್ಕೆ ಸಾಧ್ಯ Jesus ಇಲ್ಲ, has to save me. ಯೇಸು ಮಾತ್ರ ನನ್ನನ್ನು ರಕ್ಷಿಸಬೇಕು ಅಂತ. That day, you will also understand victory over sin. ಅದೇ ದಿವಸ ನೀವು ಪಾಪದಿಂದ ಜಯ ಗಳಿಸೋದು ರಹಸ್ಯವನ್ನು ಅರ್ಥ So ಮಾಡ್ಕೊಂತೀರಾ. you see how your thinking is exactly the same as the thinking of that non-Christian. ನೀವು ಯೋಚನೆ ಮಾಡಿ, ನಿಮ್ಮ ಯೋಚನೆ ಕೂಡ ಆ ಅಕ್ರೈಸ್ತನ ಯೋಚನೆ ತರನೇ ಇದೆ ಅಲ್ಲ. You started with grace. ನೀವು ಕೃಪೆಯಿಂದ ಪ್ರಾರಂಭಿಸಿದ್ರಿ. How did you get forgiveness of sins? ಪಾಪ ಪರಿಹಾರ ಹೇಗೆ ಪಡ್ಕೊಂಡ್ರಿ? By grace. ಕೃಪೆಯಿಂದ. But you try to get victory over sin by coming under the law. That's the mistake. ಇಲ್ಲಿ ತಪ್ಪು ಏನಂದ್ರೆ ಧರ್ಮಶಾಸ್ತ್ರದಿಂದ ನಾವು ಪಾಪ ಜಯಗಳಿಸಬಹುದು ಅಂತ ಅನ್ಕೊಂಡ್ರಿ, ಅದು ತಪ್ಪು. That's why he says in Galatians ಗಲಾತ್ಯದಲ್ಲಿ ಹೇಳುತ್ತೆ, chapter 3 3ನೇ ಅಧ್ಯಾಯದಲ್ಲಿ ನೋಡ್ಕೊಂತೀವಿ, verse 3. 3ನೇ ವಚನ. Galatians 3 verse 3. 3ನೇ ಅಧ್ಯಾಯ 3ನೇ ವಚನ. Are you so foolish? Having begun by the Spirit, are you now being perfected by the flesh? ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ, ದೇವರಾತ್ಮನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ. Have you forgotten how you started your Christian life? ನಿಮಗೆ ಮರ್ತೋಗ್ಬಿಟ್ಟಿದ ನಿಮ್ಮ ಕ್ರಿಸ್ತಿಯ ಜೀವಿತ ಹೇಗೆ ಪ್ರಾರಂಭಿಸಿದ್ರಿ ಅನ್ನೋದು. Didn't Jesus do it for you? ಅದನ್ನ ಯೇಸು ಅಲ್ವಾ ನಿಮಗೆ ಮಾಡಿಕೊಟ್ಟಿದ್ದು. What did you have to do? ನೀವೇನ್ ಮಾಡಬೇಕಾಗಿತ್ತು? Yeah, you had to do something. You had to receive what he gave you. ಆದ್ರೆ ನೀವು ಒಂದು ಮಾಡಬೇಕಾಗಿತ್ತು, ನೀವು ಸ್ವೀಕರಿಸಬೇಕಾಗಿತ್ತು. See, it's like if somebody gives you a gift, you have to receive it. ನಿಮಗೆ ಯಾರಾದರೂ ಒಂದು ಬಹುಮಾನವನ್ನು ಕೊಟ್ಟರೆ ನೀವು ಅದನ್ನು ಸ್ವೀಕರಿಸಬೇಕು. Like if somebody gives you a check for 1 lakh rupees, 1 ಲಕ್ಷಕ್ಕೆ ಒಂದು ಚೆಕ್ ಕೊಡ್ತಾರೆ ಯಾರೋ ಅಂದ್ಕೊಳ್ಳಿ. it will not come into your account unless you go and give it in the bank. ಅದು ನಿಮ್ಮ ಅಕೌಂಟಿಗೆ ಬರೋದಿಲ್ಲ, ನೀವು ಬ್ಯಾಂಕ್ನಲ್ಲಿ ಹೋಗಿ ಕೊಡ್ದೇನೆ. But it's a gift. ಆದರೆ ಅದು ಒಂದು ಕೊಡುಗೆ ಆಗಿದೆ, ಬಳುವಳಿ. But you have to receive it. ಆದರೆ ನೀವು ಸ್ವೀಕರಿಸಬೇಕು. If you don't receive it, you don't get it. ನೀವು ಸ್ವೀಕರಿಸಿಲ್ಲ ಅಂದರೆ ನಿಮಗೆ ಸಿಗಲ್ಲ ಅದು. You go and give it in the bank and you put your signature at the back, you get it. ನೀವು ಬ್ಯಾಂಕ್ನಲ್ಲಿ ಕೊಟ್ಟು ಹಿಂದೆ ಸೈನ್ ಮಾಡಿದರೆ, ಸಹಿ ಮಾಡಿದರೆ ಸಿಗುತ್ತೆ. So victory over sin also. ಇಲ್ಲಿ ಪಾಪದ ಜಯ ಕೂಡ ಹಾಗೆ. It's a gift. ಅದು ಒಂದು ಕೊಡುಗೆ, He ಬಹುಮಾನವಾಗಿದೆ. will save his people from their sins. ಆತನು ತಮ್ಮ ಜನರ ಪಾಪಗಳಿಂದ ರಕ್ಷಿಸುವಂತವನಾಗಿದ್ದಾನೆ. Many Christians haven't understood this. ಬಹಳಷ್ಟು ಕ್ರೈಸ್ತರಿಗೆ ಇದು ಗೊತ್ತಾಗಿಲ್ಲ. Just like those non-Christians haven't understood that forgiveness is free. ಆ ಕ್ರೈಸ್ತರಿಗೆ ಹೇಗೆ ಪಾಪ ಪರಿಹಾರ ಉಚಿತವಾದದಂತ ಗೊತ್ತಿಲ್ವೋ ಹಾಗೇನೆ Why do we think like this? ಯಾಕೆ ಹಾಗೆ ಯೋಚನೆ ಮಾಡ್ತೀವಿ? Because man once has got a pride which says, I must do something. ಮನುಷ್ಯನಲ್ಲಿ ಒಂದು ಅಹಂಕಾರವಿದೆ, ನಾನು ಏನಾದರೂ ಮಾಡಬೇಕು ಅನ್ನೋದು. God says you can do nothing. ದೇವರು ಹೇಳ್ತಾರೆ ನೀನೇನು ಮಾಡೋ ಅವಶ್ಯಕತೆ ಇಲ್ಲ. Jesus used the picture of a branch in a tree. ದೇವರು ಒಂದು ಮರಕ್ಕಿರುವಂತ ಕೊಂಬೆಯ ಬಗ್ಗೆ ಹೇಳಿದ್ರು. You know, when you see a lot of
fruit hanging on the branch. ಒಂದು ಕೊಂಬೆಯ ಮೇಲೆ ಹಲವಾರು ಫಲ ಇರಬೇಕಾದ್ರೆ And you go and ask the branch, how did you produce so much fruit? ನೀವು ಆ ಕೊಂಬೆಗೆ ಹೋಗಿ ಕೇಳ್ತೀರೋ ಎಷ್ಟು ಫಲ ಹೇಗೆ ಬೆಳೆಸಿದೆ ಅಂದ್ಬಿಟ್ಟು Oh, he says, I did nothing. ಆ ಕೊಂಬೆ ಹೇಳುತ್ತೆ ನಾನೇನು ಮಾಡಿಲ್ಲ ಅಂತ. In fact, I can't do anything. ನನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ I ಹೇಳುತ್ತೆ. just stay inside the tree. ನಾನು ಆ ಮರಕ್ಕೆ ಹೊಂದಾಗಿರ್ತೀನಿ. And the tree keeps sending up the sap, this juice into me, and the fruit comes. I don't know how. ಆ ಒಂದು ಮರ ನನಗೆ ಆ ಒಂದು ಬಲ ಆಹಾರವನ್ನು ಕೊಡ್ತಾ ಇರುತ್ತೆ, ಅದರಿಂದ ಫಲ ಬರುತ್ತೆ. That is a perfect picture of life in the Holy Spirit. ಇದು ಪರಿಪೂರ್ಣವಾದ ಒಂದು ಮಾದರಿಯಾಗಿದೆ ಪವಿತ್ರಾತ್ಮನಲ್ಲಿ ಇರುವಂಥ ಜೀವಿತಕ್ಕೆ. If you learn this, you have learned the secret of the Spirit-filled life. ಇದನ್ನ ನೀವು ಕಲ್ತು ಬಿಟ್ರೆ ನೀವು ಈ ಒಂದು ರಹಸ್ಯವನ್ನ ಪವಿತ್ರಾತ್ಮನಿಂದ ತುಂಬಿದ ರಹಸ್ಯವನ್ನ ಅರ್ಥ ಮಾಡ್ಕೊಂತೀರಾ. People are looking for one experience, baptism in the Holy Spirit. ಬಹಳಷ್ಟು ಜನ ಒಂದೇ ಒಂದು ಅನುಭವಕ್ಕೆ ಕಾಯ್ತಾ ಇದ್ದಾರೆ, ನಾನು ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಬೇಕು ಅಂತ. Yeah, that's good. ಬಹಳ ಒಳ್ಳೆಯದು. Many people who experience that, you see them 1 year later, they have become backsliders. ಆದರೆ ಕೆಲವು ಜನ ಅದನ್ನ ಅನುಭವಿಸಿದವರು ಒಂದು ವರ್ಷದ ನಂತರ ನೋಡಿದ್ರೆ ಬೇರಾಗಿದೆ ಜೀವಿತ. We have to learn what Jesus said about the branch being in the vine. ನಾವು ಇದನ್ನ ಕಲಿಬೇಕು. ಯೇಸು ಹೇಳಿದ್ದು ಒಂದು ಕೊಂಬೆ ಮರಕ್ಕೆ ಆತ್ಕೊಂಡಿರುವಂತದ್ದು. And what does the branch do? ಕೊಂಬೆ ಏನ್ ಮಾಡುತ್ತೆ? It just remains in the tree, that's all. ಆ ಮರಕ್ಕೆ ಹೊಂದಿಕೊಂಡೇ ಇರುತ್ತೆ. It doesn't have to struggle to produce fruit. ಅದು ಆ ಫಲವನ್ನು ಕೊಡ್ಲಿಕ್ಕೆ ಕಷ್ಟಪಡಬೇಕಾಗಿಲ್ಲ. You see the mangoes hanging on the branch? ಒಂದು ಕೊಂಬೆಯ ಮೇಲೆ ಮಾವಿನ ಹಣ್ಣು ಇದೆ ಅಂತ What ನೋಡಿ. did the branch do? ಕೊಂಬೆ ಏನ್ ಮಾಡುತ್ತೆ? It did not struggle at all. ಅದು ಕಷ್ಟನೇ ಪಡೋದಿಲ್ಲ. It just remained in the tree. ಅದು ಮರಕ್ಕೆ ಹೊಂದಿಕೊಂಡಿರುತ್ತೆ. That's what Jesus meant when he said, abide in me. ಯೇಸು ಇದೇ ಹೇಳಿದ್ದು, ಆತ ಹೇಳಿದಾಗ ನನ್ನಲ್ಲೇ ಹೊಂದಿಕೊಂಡಿರಿ ಅಂತ ಹೇಳಿ. That is the secret of the overcoming life. ಅದು ಜಯ ಜೀವಿತದ ರಹಸ್ಯವಾಗಿದೆ. In the Old Testament they could not do that. ಹಳೆ ಒಡಂಬಡಿಕೆಯಲ್ಲಿ ಅದು ಯಾರು ಮಾಡ್ಲಿಕ್ಕೆ ಸಾಧ್ಯ Because ಆಗಿಲ್ಲ. there was no tree. ಯಾಕೆ ಅಂದ್ರೆ ಅಲ್ಲಿ ಮರನೇ ಇರಲಿಲ್ಲ. It's a branch by itself trying to produce fruit. ಅದು ಒಂದು ಕೊಂಬೆ ತಾನೇ ಫಲವನ್ನು ಕೊಡ್ಲಿಕ್ಕೆ ಪ್ರಯತ್ನಿಸಿದಾಗೆ. And when you're like that, you cannot produce fruit. ನೀವು ಹಾಗಿದ್ರೆ ನೀವು ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. Then why did God give the law? ಯಾಕೆ ದೇವರು ಧರ್ಮಶಾಸ್ತ್ರ To ಕೊಟ್ಟರು? teach people you cannot do it on your own. ಜನರಿಗೆ ಕಲಿಸ್ಲಿಕ್ಕೆ ನೀವು ನಿಮ್ಮ ಸ್ವಂತ ಶಕ್ತಿಯಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. But if you abide in me, it will come automatically. ನೀವು ನನ್ನಲ್ಲಿ ಹೊಂದ್ಕೊಂಡಿದ್ರೆ, ನೆಲೆಗೊಂಡಿದ್ರೆ ನೀವು ಫಲ ಕೊಡ್ಬೋದು.